ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ SA2 ಎಕ್ಸಾಮ್ಗೆ ಸಂಕಲನಾತ್ಮಕ ಮೂಲ್ಯಾಂಕನ ಪರೀಕ್ಷೆ 2ಕ್ಕೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೆಲ್ಲ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ, ತುಂಬಾ ಇಂಪಾರ್ಟೆಂಟು. ಜೊತೆಗೆ ಐಡಿಯಾ ಬರ್ತದೆ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ತಪ್ಪು ಕೊನೆವರೆಗೆ ನೋಡಲೇಬೇಕು. ಉತ್ತರ ಸಹಿತ ಕೊಡ್ತೀನಿ, ನಾನು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಓದ್ಕೊಳ್ಳಿ, ಹೇಳೋಕ್ಕಾಗಲ್ಲ ಯಾವ್ದು ಬರುತ್ತೆ ಯಾವ್ದು ಬರಲ್ಲ, ಹೇಳೋಕ್ಕಾಗಲ್ಲ. ತುಂಬ ಕ್ವಶನ್ ರಿಪೀಟ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ. ಚೆನ್ನಾಗಿ ನೋಡ್ಕೊಂಡು ಹೋಗಿ ಕ್ವಶನ್ಗಳನ್ನ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಾಪದಿಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ನಿಮಗೆ 9ನೇ ತರಗತಿ ಅನುವಲ್ ಎಕ್ಸಾಮ್ ಮುಗಿಯೋವರೆಗೆ, SA2 ಎಕ್ಸಾಮ್ ಎಲ್ಲ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದೇ ಬರ್ತಾ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಇದೇ ರೀತಿ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರಲ್ಲ ಫ್ರೆಂಡ್ಸ್ ಅವರಿಗೆ 9ನೇ ತರಗತಿಯಲ್ಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ. ಅವರು ಕೂಡ ಖಂಡಿತ 9th ಯಾರು ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ವಿಷಯಗಳು ಬೇಕಂತ. ಆಲ್ಮೋಸ್ಟ್ ಹಾಕಿರ್ತೀನಿ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಚೆನ್ನಾಗಿರ್ತೀನಿ. ಚಾನಲ್ಲಿ ಪ್ರತಿಯೊಂದು ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಪ್ಯಾಟರ್ನೆಲ್ಲ ಸೇಮ್ ಇರ್ತವೆ, ನೋಡ್ತಾ ಹೋಗೋಣ. ಸಂಕಲನಾತ್ಮಕ ಮೂಲ್ಯಾಂಕನ 2 ಏನು 9ನೇ ತರಗತಿ ಕ್ವಶನ್ ಪೇಪರು. ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇರ್ತದೆ? 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ನೋಡಿ ಸಮಯ ಎಷ್ಟು? 3 ಗಂಟೆ ಸಮಯ ಇರ್ತದೆ. ಒಂದೇದು ಇದು ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಒಂದನೇ ಕ್ವಶನ್ ನೋಡಿ, ಒಂದನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ, 8 ಮಲ್ಟಿಪಲ್ ಚಾಯ್ಸ್ ಇರ್ತವೆ, ಅಂದರೆ ಬಹುವಿಕ ಪ್ರಶ್ನೆಗಳು 8 ಇರ್ತವೆ. ಇದು ಹಿಂದಿ ವಿಷಯ. ಕ್ವಶನ್ ಬರೋದು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಯಾವೆಲ್ಲವರು ವ್ಯಾಕರಣ ಕೊಟ್ಟಿದ್ದಾರೆ, ಅವೆಲ್ಲ ವ್ಯಾಕರಣ ಕೇಳ್ತಾರೆ. ಅರ್ಥಾಯ್ತಾ? ಜಸ್ಟ್ ಅವರು ವರ್ಡನ್ನು ಚೇಂಜ್ ಮಾಡ್ತಾರೆ, ಶಬ್ದವನ್ನು ಚೇಂಜ್ ಮಾಡ್ತಾರೆ. ನೋಡ್ಕೊಳ್ಳಿ. ಒಂದನೇ ಪ್ರಶ್ನೆ ನೋಡಿ, ಮಿತ್ರ ಶಬ್ದಕ ವಿಲೋಮ ಶಬ್ದ ಯಾವುದಾಗ್ತದೆ? ಆಪ್ಷನ್ ಡಿ ಶತ್ರು ಆಗ್ತದೆ. ಮಿತ್ರ ಶತ್ರು. ಇಲ್ಲಿ ಯಾವ ಟಾಪಿಕ್ ನೋಡಿ, ವಿಲೋಮ ಶಬ್ದ ಕೊಟ್ಟಿದ್ದಾರಲ್ವಾ, ವಿಲೋಮ ಶಬ್ದ ಆನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ, SA2 ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಅರ್ಥ. ವಿಲೋಮ ನೋಡ್ಕೊಳ್ಳಿ. ನೋಡೋಣ, ಟ್ರೈ ಮಾಡ್ತೀನಿ. ನಿಮಗೆ ಪಾಸಿಂಗ್ ಹಾಕ್ತೀನಿ. ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಪಾಸಿಂಗ್ ಹಾಕಿರ್ತೀನಿ. ಆ ಪಾಸಿಂಗ್ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾವ ವಿಲೋಮ ಬರ್ತವೆ, ಯಾವೆಲ್ಲ ಸಮಾನಾರ್ಥಕ ಬರ್ತವೆ ಅಂತ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2, ನಿಮ್ನಲಿಖಿತ ಮೇಸೆ ಪುಲ್ಲಿಂಗ್ ಶಬ್ದ ಕೇಳಿದರೆ ಯಾವುದಾಗ್ಬೋದು? ಮಾತಾ, ರಾಜ, ಮಾತೃ. ಯಾವುದಾಗ್ಬೋದು? ಆಪ್ಷನ್ ಬಿ ರಾಜ ಆಗ್ತದೆ. ಇನ್ನು ಪ್ರಶ್ನೆ 3, ಭೀತರ್ ಶಬ್ದಕ ಸಮಾನಾರ್ಥಕ ಕೇಳಿದಾರೆ ನೋಡಿ, ಏನಾಗ್ತದೆ? ಆಪ್ಷನ್ ಸಿ ಅಂದರ್ ಆಗ್ತದೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ವಿಡಿಯೋನ ಪಾಸ್ ಮಾಡಿ ನೀವು ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 4, ಆಗ್ ಬಬುಲಾ ಹೋನಾ ಇಸ್ ಮುಹಾವರಾ ಕಾ ಅರ್ಥ. ಮುಹಾವರದ ಅರ್ಥವನ್ನು ಕೇಳಿದರೆ ಏನಾಗ್ಬೋದು? ಆಪ್ಷನ್ ಎ ಕ್ರೋಧಿತ್ ಹೋನಾ. ಇನ್ನು ಕ್ವಶನ್ ನಂಬರ್ 5, ಆವಾಜ್ ಶಬ್ದಕ ಬಹುವಚನ ರೂಪ. ಆವಾಜ್ ಶಬ್ದ ಬಹುವಚನ ರೂಪ ಕೇಳಿದರೆ ಆಪ್ಷನ್ ಎ ಅವಾಜಿ ಆಗ್ತದೆ. ಅವಾಜಿನೂ ಸರಿಯಾದ ಉತ್ತರ. ಓಕೆ, ನೋಡಿ ಬಹುವಚನ ಕೇಳ್ತಾರೆ, ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಯಾವಾಗ ಕೊಟ್ಟಿದ್ದಾರೆ? ಬಹುವಚನ ಕೇಳಿದರೆ, ಮುಹಾವರಿ ಕೇಳಿದರೆ, ಆಮೇಲೆ ಸಮಾನಾರ್ಥಕ ಕೇಳಿದರೆ, ಇವು ಟಾಪಿಕ್ ನೋಡ್ಕೊಳ್ಳೇಬೇಕು, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 6, ನಿಮ್ನಲಿಖಿತ ಶಬ್ದೋं में से ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ. ಪ್ರಥಮ ಪ್ರೇರಣಾತ್ಮಕ ಕೇಳಿದರೆ ಪಿಕ್ಸ್ ಕೇಳ್ತಾರೆ, ಪ್ರಥಮ ಇಲ್ಲ ದ್ವಿತೀಯ ಎರಡರಲ್ಲಿ ಒಂದು ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಂಡೋಗಿ ಪ್ರೇರಣಾತ್ಮಕ ಕ್ರಿಯಾವನ್ನು ಯಾವುದಾಗ್ತದೆ? ಆಪ್ಷನ್ ಸಿ ಪಡಾನ್ ಆಗ್ತದೆ. ದ್ವಿತೀಯ ಕೇಳಿದ್ರೆ ಆಗ್ತದೆ? ದ್ವಿತೀಯ ಕೇಳಿದ್ರೆ ಆಪ್ಷನ್ ಡಿ ಆಗ್ತಿತ್ತು. ದ್ವಿತೀಯ ಕೇಳಿದರೆ ಪಡವಾನ್ ಆಗ್ತಿತ್ತು. ಇಲ್ಲಿ ಏನು ಕೇಳಿದ್ರೆ ಅವರು ಪ್ರಥಮ ಕೇಳಿದ್ದಾರೆ, ಪಡಾನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 7, ಹಿಮಾಲಯ ನಿಮ್ನಲಿಖಿತ ಸಂಧಿ ಕೇಳಿಯೇ ಉದಾಹರಣೆ. ಸಂಧಿಯನ್ನು ಕೇಳಿದರೆ ಯಾವುದಾಗ್ತದೆ? ಹಿಮಾಲಯ ಅನ್ನೋದು ಆಪ್ಷನ್ ಡಿ ದೀರ್ಘ ಸಂಧಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 8, ಸ್ವಾಮಿ ವಿವೇಕಾನಂದ ಜಿ ಇಲ್ಲಿ ಕೊಟ್ಟಿದ್ದಾರೆ ಡ್ಯಾಶ್ ಸಂದೇಶ ದಿಯಾ. ನಿಮ್ನಲಿಖಿತ ವಾಕ್ಯಕ್ಕೆ ಉಚಿತ ಕಾರಕ ಕೇಳಿದರೆ ಯಾವುದಾಗ್ಬೋದು? ನೇ ಆಗ್ತದೆ. ಸ್ವಾಮಿ ವಿವೇಕಾನಂದ ಜಿ ನೇ ಆಗ್ತದೆ, ನೇ ಬರ್ತದೆ. ಇಲ್ಲಿ ನಿಮಗೆ ನೇ ಕೊಟ್ಟಿದ್ದಾರೆ, ಇಲ್ಲಿ ನೇ ಆಗ್ತದೆ. ಮತ್ತು ಮೇಲೆ ಕೇಳ್ಬೋದು, ಕೋ ಮೇಲೆ ಕೇಳ್ಬೋದು, ಸಿ ಮೇಲೆ ಕೇಳ್ಬೋದು. ಈ 3 ಇಂಪಾರ್ಟೆಂಟು. ಜೊತೆಗೆ ನೇ, ಈ 4ರಲ್ಲಿ ಒಂದು ಬಂದೇ ಬರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಇದು ಯಾವುದು ಉತ್ತರ? ಆಪ್ಷನ್ ಬಿ ನೇ ಆಗ್ತದೆ. ಜಿ ನೇ, ವಿವೇಕಾನಂದ ಜಿ ನೇ ಆಗ್ತದೆ. ಇನ್ನು ಸೆಕೆಂಡ್ ಮೇನ್ ನಿಮಗೆ ಏನಿರ್ತವೆ? ಅನುರೂಪದ ಪ್ರಶ್ನೆಗಳಿರ್ತವೆ. ಅನುರೂಪದ ಪ್ರಶ್ನೆಗಳು ಟೋಟಲಾಗಿ 4 ಮಾರ್ಕ್ಸ್ ಕೇಳ್ತಾರೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರತಿಯೊಂದಕ್ಕೂ 1 ಅಂಕ. ನೋಡಿ ತುಂಬಾ ಈಸಿ ಇರ್ತವೆ. ಆಲ್ಮೋಸ್ಟ್ ನೋಡಿ ನಿಮ್ಮ ಹಿಂದಿ ಬುಕ್ಕಲ್ಲಿ ನೋಡ್ಕೊಳ್ಳಿ. ಹಿಂದಿ ಬುಕ್ಕಲ್ಲಿ ಅವರು ಅಭ್ಯಾಸ ಭಾಗದಲ್ಲಿ ಕೊಟ್ಟಿದ್ದಾರೆ, ಅವರು ಅನುರೂಪದ ಕೊಟ್ಟಿದ್ದಾರೆ. ಹೆಚ್ಚಾಗಿ ಅವನಿಗೆ ಕೇಳ್ತಾರೆ, ಹೆಚ್ಚಾಗಿ ಪ್ರಶ್ನೆಗಳು ಅಲ್ಲಿಂದ ಬರ್ತವೆ. ಯಾವುದಕ್ಕೂ ನೋಡ್ಕೊಂಡಿರಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಕ್ವಶನ್ ನಂಬರ್ 9, ಮತ್ತೆ ಪ್ರಶ್ನೆ, ಗುಲಾಬ್ ಸಿಂಹ ಕಹಾನಿ ಆದರೆ ಸ್ವಾಮಿ ವಿವೇಕಾನಂದನ ಆಗ್ತದೆ, ಜೀವನಿ ಆಗ್ತದೆ. ಆಯ್ತಾ? ನಂತರ ಕ್ವಶನ್ ನಂಬರ್ 10, ಕರ್ನಾಟಕ ಬೆಂಗಳೂರು
ಆದರೆ ಮೇಘಾಲಯ ಅನ್ನೋದು ಏನಾಗ್ತದೆ ಶಿಲಾಂಗ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 11 ಶತರಂಗ ಮಾನಸಿಕ ಖೇಲ್ ಆದರೆ ಬ್ಯಾಡ್ಮಿಂಟನ್ ಕೇಳಿದರೆ ಇದು ಶಾರೀರಿಕ ಖೇಲ್ ಆಗ್ತದೆ. ಕ್ವಶನ್ ನಂಬರ್ 12 लाल रंग रुकना हरा रंग चलना. ಇನ್ನು ಥರ್ಡ್ ಮೇನು ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕ ಪೂರ್ಣ ವಾಕ್ಯ ಮೇಲೆ ಲಿಖಿए. 1 ಅಂಕದ 4 ಪ್ರಶ್ನೆಗಳು, ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 1 ಅಂಕ ನೋಡಿ, ಪ್ರತಿಯೊಂದಕ್ಕೂ 1 ಅಂಕ ಅಂದರೆ 1 ಅಂಕದ ಪ್ರಶ್ನೆಗಳು. ಏಕ ವಾಕ್ಯ ಮೇಲೆ ಉತ್ತರ ಲಿಖಿए. क्वेश्चन 13 खेलों की दुनिया कैसी है. उत्तर खेलों की दुनिया में सदा आनंद और उल्लास का वातावरण रहता है. क्वेश्चन 14 सोलर कुकर को हिंदी में क्या कहते हैं. हिंदी में क्या कहते हैं. सोलर कुकर को हिंदी में सौर चूल्हा पाचक करते हैं. नेक्स्ट क्वेश्चन 15 जीव जगत के मित्र कौन कौन है. उत्तर ध्वनि, मिट्टी, जलवायु जीव जगत के मित्र है. 16 किसकी गति रुकी नहीं है. उत्तर जीवन की गति रुकी नहीं है ಕೇಳಿದರೆ जीवन की गति रुकी नहीं है. ಇನ್ನು ಫೋರ್ತ್ ಮೇನು ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯ में उत्तर लिखी. ಅಂದರೆ ಏನು 2-3 ವಾಕ್ಯ ಅಂದರೆ 2 ಅಂಕದ ಪ್ರಶ್ನೆಗಳು, ಟೋಟಲಾಗಿ 8 ಇರ್ತವೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರಬೇಕು 8 ಪ್ರಶ್ನೆ ಬರಬೇಕಾಗ್ತದೆ. ಸೊ ಎಷ್ಟು ಕ್ವಶನ್ ಹೇಳ್ತಾ ಹೋಗ್ತೀನಿ, ಉತ್ತರನೂ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. क्वेश्चन 17 महाती बाजार के बारे में आपकी राय क्या है लिखिए. ಉತ್ತರ ನೋಡ್ಕೊಳ್ಳಿ. ಈ ರೀತಿ ಪಾಯಿಂಟ್ ಸೈಜ್ ಬರೀರಿ, ಅರ್ಥ ಆಯ್ತಾ. ಪ್ಯಾರಾಗ್ರಾಫ್ ಮೇಲೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಈ ರೀತಿ ಪಾಯಿಂಟ್ ಸೈಜ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಆಲ್ಮೋಸ್ಟ್ ಹಿಂದಿಯಲ್ಲಿ ನೀವು ಪ್ಯಾರಾಗ್ರಾಫ್ ಮೇಲೆ ಬರೋಕ್ಕೆ ಹೋಗಬೇಡಿ, ಪಾಯಿಂಟ್ಸ್ ವೈಸ್ ಈ ರೀತಿ ಪಾಯಿಂಟ್ಸ್ ಇಟ್ಟು ಬರೀರಿ. ಇನ್ನು 18 ಏನು ಕೇಳಿದರೆ ब्राह्मण के गर्भ से सब लोग क्यों रो रहे थे. ब्राह्मण के घर में सब लोग क्यों रो रहे थे. ಇನ್ನು ಕ್ವಶನ್ ನಂಬರ್ 19 ವಿಡಿಯೋನ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನೀವು ಉತ್ತರ ನೋಡ್ಕೋಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 19 ಇವು ಕ್ಯೂ ಚೌಂಕ್ ಗಯಾ. ಕ್ವಶನ್ ನಂಬರ್ 20 ಸೌರ್ ಲಾಲಟೇನ್ ಕೆ ಬಾರೆ ಮೇ ಲಿಖಿए. ಸೌರ್ ಲಾಲಟೇನ್ ಇಂಪಾರ್ಟೆಂಟ್ ಕ್ವಶನ್ಗಳು. ಇಲ್ಲದೆ ನಾನು ಯಾವ್ದು ಕ್ವಶನ್ ಹೇಳ್ತೀನಿ ಅವೆಲ್ಲ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಾರೆ ಯಾವ ಕ್ವಶನ್ ಬರುತ್ತಂತ, ಹೇಳೋಕ್ಕಾಗಲ್ಲ, ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಹೇಳೋಕ್ಕಾಗಲ್ಲ. ಯಾವ್ದು ಓದ್ಕೊಂಡಿರಿ, ಅರ್ಥ ಆಯ್ತಾ. ಟ್ರೈ ಮಾಡ್ತೀನಿ, ಇದ್ರ ಜೊತೆಗೆ ಇನ್ನೂ 1-2 ಕ್ವಶನ್ ಹಾಕ್ತೀನಿ, ಅರ್ಥ ಆಯ್ತಾ. ಸೊ 2-3 ಕ್ವಶನ್ ಹಾಕಿರ್ತೀನಿ, 3 ಚೆನ್ನಾಗಿ ಓದ್ಕೊಂಡೋಗಿ ನಿಮಗೆ ಪಾಸ್ ಆಗಿ ಮತ್ತು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಇದೊಂದೇ ಮಾತ್ರ ಅಲ್ಲ, ಇನ್ನೂ 2-3 ಹಾಕಿರ್ತೀನಿ, ಪ್ರತಿಯೊಂದು ವಿಷಯದಲ್ಲಿ ಹಾಕಿರ್ತೀನಿ. ಒಟ್ಟಿನಲ್ಲಿ ಎಲ್ಲ ನೋಡ್ಕೊಳ್ಳೇಬೇಕು. ನೀವು ಒಂದು ಓಡ್ಬಿಟ್ಟು ಸಾಲೋದಿಲ್ಲ. ನಾನು ಯಾವೆಲ್ಲ ಹಾಕ್ತೀನಿ ಕ್ವಶನ್ ಬರೋ ಅಲ್ಲಿ ನೋಡ್ಕೊಳ್ಳಿ ಅಲ್ಲ, ಅರ್ಥ ಆಯ್ತಾ. ಇದೊಂದೇ ಅಲ್ಲ, ಇನ್ನೂ 2-3 ಹಾಕ್ತೀನಿ. ಆಲ್ಮೋಸ್ಟು ಪ್ಲೇಲಿಸ್ಟ್ ಇದೊಂದು 9th ವಿಡಿಯೋಸ್ ಅಂತ, ಅಲ್ಲಿ ಓದಿದ್ರೆ ಮೇಲೆ ಎಲ್ಲ ಸಿಗ್ತವೆ. क्वेश्चन नंबर 20 सौर लालटेन के बारे में लिखिए. ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ. 21 दुर्घटना से बचने के कोई 2 उपाय लिखिए. ತುಂಬಾ ಈಸಿ ನೋಡಿ, दुर्घटना से बचने के लिए ಕೇಳಿದರೆ. ನೆಕ್ಸ್ಟ್ ಕ್ವಶನ್ ನಂಬರ್ 22 ಏನು ಕೇಳಿದರೆ पर्यावरण का महत्व समझाइए. पर्यावरण का महत्व ಕೇಳ್ಬೋದು ಅಥವಾ पर्यावरण ಬಗ್ಗೆ ಕೇಳ್ಬೋದು. ನಂತರ 23 कल्पना चावला का जन्म कहाँ हुआ और उनके पिताजी का नाम क्या है. ಅವ್ರ ಜನ್ಮ ಎಲ್ಲಿ ಆಯಿತು ಮತ್ತು ಅವ್ರ ಪಿತಾಜಿ ನಾಮನ ಕೇಳಿದ್ದಾರೆ, ಹೆಸರನ್ನ ಕೇಳಿದ್ದಾರೆ. ಇನ್ನು 10 ಕ್ವಶನ್ ಕೊಟ್ಟಿರ್ತಾರೆ. ಇಲ್ಲಿ ಯಾವೆಲ್ಲ ಕ್ವಶನ್ 10 ಕ್ವಶನ್ ಕೊಟ್ಟಿದ್ದಾರೆ, ಅವೆಲ್ಲ ಕ್ವಶನ್ಗಳಿಗೆ ಎಕ್ಸಾಮ್ನಲ್ಲಿ 10 ಕ್ವಶನ್ ಇರ್ತದೆ, ಅರ್ಥ ಆಯ್ತಾ. ಎಲ್ಲದಕ್ಕೂ ಇರೋದಿಲ್ಲ, ಇಲ್ಲಿ ಯಾವೆಲ್ಲ ಇವೆ ಅದ್ರ ಮೇಲೆ ಇರ್ತದೆ. ಹೆಚ್ಚಾಗಿ ನೀವು ಪೂರಕ ಪಾಠಗಳಲ್ಲಿ 10 ಕ್ವಶನ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಕಲ್ಪನಾ ಚಾವ್ಲಾ ಕೋ प्यार से क्या कहा जाता है. कल्पना की बचपन की क्या आकांक्षा था. इನ್ನು 24 सबके सब एक साथ विजयी क्यों है. ಇದು ಕೂಡ ಇಂಪಾರ್ಟೆಂಟು. 10 ಕ್ವಶನ್ ಯಾವುದು. पुस्तक कविता में कवि किससे विनती कर रहे हैं. कवि कहाँ गंगा बहाना चाहते हैं. ಇನ್ನು ನೆಕ್ಸ್ಟ್ 5ನೇ ಮೇನು ನಿಮ್ನಲಿಖಿತ ಪ್ರಶ್ನೋं के उत्तर 3-4 ವಾಕ್ಯ ಮೇಲೆ ಲಿಖಿ. 3 ಅಂಕ 9 ಪ್ರಶ್ನೆ, ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೆ 3 ಅಂಕ. ಎಷ್ಟು ಬರಬೇಕು 9 ಪ್ರಶ್ನೆ ಬರಬೇಕು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ಅಬ್ಸರ್ವ್ ಮಾಡಿ ಪ್ರತಿಯೊಂದು ಪ್ರಶ್ನೆನ. ಕ್ವಶನ್ 25 भाई के बहन कैसी विदा करती है. भाई को बहन कैसी विदा करती है. 26 विवेकानंद ने कौन सा व्रत लिया अथवा व्रत किया. इನ್ನು क्वेश्चन 27 बाबूभाई मन ही मन क्या सोचते लगे. 28 ಕಿತ್ತೂರು राज्य की समृद्धि के बारे में लिखिए. ಕಿತ್ತೂರು राज्य समृद्धಿ ಕೇಳ್ಬೋದು. इನ್ನು 29 KRS नाम अपनी पहचान क्यों को बैठी है. इನ್ನು 30 चलना हमारा काम है कविता की अंतिम पंक्तियों के कवि ने क्या संदेश दिया है. ಸಂದೇಶನ ಕೇಳ್ಬೋದು, ಅರ್ಥ ಆಯ್ತಾ. ಕವಿತೆಯ ಸಂದೇಶನ ಕೇಳ್ತಿರ್ತಾರೆ, ನೋಡ್ಕೊಂಡಿರಿ. ಸಿನಿಮಾ ಕವಿತೆಯ ಲಾಸ್ಟಿಗೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಪದ್ಯದ ಕೊನೆಯಲ್ಲಿ ಕೊಟ್ಟಿರ್ತಾರೆ ಸಂದೇಶವನ್ನು, ಯಾವುದಕ್ಕೂ ನೋಡ್ಕೊಂಡಿರಿ, ಕೇಳ್ಬೋದು.
ಅಥವಾ ಅದರ ಸಾರಾಂಶ ಬರೆದ್ರೂ ಪರವಾಗಿಲ್ಲ, ಸಾರಾಂಶ ಬರೆದ್ರೂ ಅದು ಸಂದೇಶ ಆಗಿರ್ತದೆ. 31 ಏಕ್ ಸೆ ಏಕ್ ಮಿಲ್ತೆ ಕಾ ಪರಿಣಾಮ್ ಕ್ಯಾ ಹೋಗಾ, किन्हें दो तीन ಬರಬೇಕು. ಏಕ್ ಸೆ ಏಕ್ ಮಿಲ್ನೆ ಕಾ ಪರಿಣಾಮ್ ಕ್ಯಾ ಹೋಗಾ, ಉತ್ತರ ನೋಡ್ಕೊಳ್ಳಿ. 30 ನೋಡಿ, ನಿಮ್ಲಿಖಿತ್ ದೋಹೆ ಭಾವಾರ್ಥ ಅಪ್ನೆ ಶಬ್ದ ಮೇಲೆ ಲಿಖೆ. ದೋಹೆ ಕೇಳ್ತಾರೆ, ಅರ್ಥ ಆಯ್ತಾ? ಪೂರ್ತಿ ದೋಹೆ ನೋಡ್ಕೊಳ್ಳಿ, ಎಲ್ಲವನ್ನ ಕೊಟ್ಟಿದ್ದಾರೆ, ಭಾವಾರ್ಥ ಬುಕ್ಕಲ್ಲಿ ಇದೆ, ಹಿಂದಿ ಬುಕ್ಕಲ್ಲಿ ನೋಡ್ಕೊಳ್ಳಿ ಎಲ್ಲವನ್ನ. ಅದರಲ್ಲಿ ಒಂದು ಕೇಳ್ತಾರೆ, ಒಂದು ದೋಹೆಯನ್ನು ಕೊಡ್ತಾರೆ. ಯಾವ್ದು ಕೊಟ್ಟಿದ್ದಾರೆ ನೋಡಿ, ತರುವರ ಫಲ್ ನಹಿ ಕಾತ್ ಹೈ, ಇದನ್ನು ಕೊಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ಯಾವ್ದು ಬೇಕಾದ್ರೆ ಕೊಡ್ಬೋದು. ಎಲ್ಲ ದೋಹೆ ಭಾವಾರ್ಥ ನೋಡ್ಕೊಳ್ಳಿ, ತಮ್ಮನೇಲ್ಲ ಒಂದು 2-3 ಸಾಲಿವೆ, ಅಷ್ಟು ನೋಡ್ಕೊಂಡ್ರೆ ಸಾಕು ನಿಮಗೆ. ಒಂದಂತೂ ಕೇಳ್ತಾರೆ 3 ಮಾರ್ಕ್ಸ್ಗೆ, 3-4 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 33 ನಿಮ್ಲಿಖಿತ್ ವಾಕ್ಯ का अनुवाद कन्नड़ या अंग्रेजी ಭಾಷೆ में कीजिए. ಕನ್ನಡ ಅನುವಾದ ಕೇಳ್ತಾರೆ, ಅವ್ರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು, ಅರ್ಥ ಆಯ್ತಾ? ನೋಡಿ, ಭಾರತ್ ಕೆ ಇತಿಹಾಸ में स्वामी विवेकानंद का नाम अमर है, उनका शरीर स्वस्थ और सुंदरता, वे पढ़ाई लिखाई में तेज थे. ಇದನ್ನು ನಾವು ಕನ್ನಡದಲ್ಲಿ ಇರಬೇಕು. ಕನ್ನಡದಲ್ಲಿ ಯಾವ ರೀತಿ ನೋಡಿ, ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಚಿರಸ್ಥಾಯಿಯಾಗಿದೆ. ಅವರ ದೇಹವು ಆರೋಗ್ಯಕರ ಮತ್ತು ಸುಂದರವಾಗಿತ್ತು. ಅವರು ಓದು ಬರದಲ್ಲಿ ಚುರುಕಾಗಿದ್ದರು. ಅಥವಾ ನೀವು ಇಂಗ್ಲೀಷ್ನಲ್ಲಿ ಕೂಡ ಬರೀಬೋದು, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೋದು. ಇಂಗ್ಲೀಷ್ನಲ್ಲಿ ಸ್ವಾಮಿ ವಿವೇಕಾನಂದಸ್ ನೇಮ್ ಈಸ್ ಇಮ್ಮಾರ್ಟಲ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಹಿಸ್ ಬಾಡಿ ವಾಸ್ ಹೆಲ್ತಿ ಆ್ಯಂಡ್ ಬ್ಯೂಟಿಫುಲ್. ಹಿ ವಾಸ್ ಶಾರ್ಪ್ ಇನ್ ಸ್ಟಡೀಸ್. ನಿಮ್ಮ ಇಷ್ಟ, ಕನ್ನಡದಲ್ಲಿ ಬರೀ ಅಥವಾ ಇಂಗ್ಲೀಷ್ನಲ್ಲಿ ಬರೀರಿ. ಹೆಚ್ಚಾಗಿ ಕನ್ನಡದಲ್ಲಿ ಬರೀ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗ್ತದೆ. नेक्स्ट ಏನು, निम्नलिखित प्रश्नों के उत्तर पांचे वाक्य में उत्तर लिखिए. ಪಾಂಚೇ ವಾಕ್ಯ ಕೇಳಿದರೆ ಅಂದರೆ 4 ಅಂಕ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ, 2 ಪ್ರಶ್ನೆ ಇರಬೇಕು. 34 ನೋಡಿ, ರಿಪೀಟ್ ಆಗ್ಬೋದು ಕ್ವಶನ್ನು. मौसी और बच्चों में क्या बातचीत हुई, ವೆರಿ ಇಂಪಾರ್ಟೆಂಟು. मौसी और बच्चों में क्या बातचीत हुई, ಉತ್ತರ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇದೇ ರೀತಿ ಪಾಯಿಂಟ್ ಸೈಜ್ ಬರೀರಿ, ಅರ್ಥ ಆಯ್ತಾ? ಕಡಿಮೆ ಪಾಯಿಂಟ್ಸ್ನ ಬರೀರಿಕರೆ ಏನು ಮಾಡಬೇಕು, ನೀವು ಕರೆಕ್ಟಾಗಿ ನೀಟಾಗಿ ಬರೀಬೇಕು. ಪ್ಯಾರಾಗ್ರಾಫಲ್ಲಿ ಬರೋಕ್ಕೆ ಹೋಗಬೇಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪಾಯಿಂಟ್ ಸೈಜ್ ಬರೀ, ಅದೇನು ಟಫ್ ಏನಿಲ್ಲ. ಏನು ಪ್ಯಾರಾಗ್ರಾಫಲ್ಲಿ ಬರೀತಾರ ಅದನ್ನೇ ಪಾಯಿಂಟ್ಸ್ ಇಟ್ಟು ಬರಬೇಕು ಇಷ್ಟೇ, ಅರ್ಥ ಆಯ್ತಾ? ಬರಿಬೋದು. ಇನ್ನೊಂದು ಕ್ವಶನ್ ನೋಡಿ, ಮೋಸಿ ಕೆ ಖುಷಿ ಜೀವನ ಕಾ ವರ್ಣನ್ ಕೀಜಿಯೆ. ಎರಡು ಕೂಡ ಇಂಪಾರ್ಟೆಂಟ್ ಕ್ವಶನ್, ಒಂದು ಬರ್ಬೋದು ನಿಮ್ಮ ಎಕ್ಸಾಮ್ಗೆ, ಆನ್ಯುವಲ್ ಎಕ್ಸಾಮ್ಗೆ, ನೋಡ್ಕೊಂಡಿರಿ. ನಂತರ 35 ನಿಮ್ಲಿಖಿತ್ ಕವಿತಾಂಶ ಪೂರ್ಣ ಕೀಜಿಯೆ, ಅರ್ಥ ಆಯ್ತಾ? ಪಿಕ್ಸ್ ಕೇಳ್ತಾರೆ, ಅರ್ಥ ಆಯ್ತಾ? ಇದನ್ನೇ ಕೇಳ್ಬೋದು. ಪೂರ್ತಿ ಪದ್ಯವಾಗಿ ನೋಡ್ಕೊಳ್ಳಿ, ಪೂರ್ತಿ ಕವಿತೆ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಪ್ಯಾರಾವನ್ನು ಕೊಡ್ತಾರೆ ಈ ರೀತಿ. ಯಾವ್ದು ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟು. ಜೈ ಜೈ ಭಾರತ ಮಾತಾ, ऊंचा हिया हिमालय तेरा, उसमें कितना स्नेह भरा, दिल में अपने आग दबाकर. ಇಷ್ಟು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ರಿಪೀಟ್ ಆಗ್ಬೋದು. ಇದ್ರ ಜೊತೆಗೆ ಇನ್ನುಳಿದ ಪೂರ್ತಿ ಪದ್ಯವಾಗ ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟು ಇದು ಜೈ ಜೈ ಭಾರತ್ ಮಾತಾ. ನೆಕ್ಸ್ಟು 36ನೇ ಪ್ರಶ್ನೆ, ನಿಮ್ಲಿಖಿತ್ ಗದ್ಯಾಂಶಕ್ಕೂ ಏನಿದು ಗದ್ಯಾಂಶ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಗದ್ಯಾಂಶ ಕೊಟ್ಟಿರ್ತಾರೆ 4 ಮಾರ್ಕ್ಸಿಗೆ, ತುಂಬ ಈಸಿ. ಅದು ಪ್ಯಾಸೇಜ್ ಇದು, ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗೆ ಕ್ವಶನ್ ಕೊಟ್ಟಿರ್ತಾರೆ, ಮೇಲೆ ಗದ್ಯಾಂಶ ಇರ್ತದೆ, ಕೆಳಗೆ 4 ಪ್ರಶ್ನೆ ಇರ್ತವೆ, ಮೇಲೆ ಉತ್ತರ ಇರ್ತದೆ. ನೀವು ನೋಡಿಬಿಟ್ಟು ಬರೋದಷ್ಟೇ, ತುಂಬಾ ಈಸಿ, ಬರಿಬೋದು ಅನ್ಕೋತೀನಿ. ಇದೇನು ಓದೋ ಅವಶ್ಯಕತೆ ಇಲ್ಲ, ಓದ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹಾಗೆ ಕ್ವಶನ್ ಪೇಪರ್ ಇರ್ತದೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೋದು ಎಲ್ಲರೂ ಕೂಡ. ಉತ್ತರ ನೋಡ್ಕೊಳ್ಳಿ, 4 ಪ್ರಶ್ನೆ ಉತ್ತರವೇ. ನೀವು ಕ್ವಶನ್ ಓದ್ಕೊಳ್ಳಿ, ಉತ್ತರ ನೋಡ್ಕೊಂಡು ನೀವು ಓದ್ಕೊಳ್ಳಿ. ನಂತರ ನೆಕ್ಸ್ಟ್ ಕ್ವಶನ್ನು, ದಿಯೇ ಗಯೇ ಸಂಕೇತ ಬಿಂದುओं के आधार पर ಎಷ್ಟು ಕೇಳಿದ್ರೆ 12-15 ವಾಕ್ಯ ಎಷ್ಟು ಬರಬೇಕು. ಏನಿದು 4 ಮಾರ್ಕ್ಸ್ಗೆ ನಿಬಂಧ ಕೇಳಿದ್ದಾರೆ. ನಿಬಂಧ ಅಂದರೆ ಏನು, ಪ್ರಬಂಧ, ಅರ್ಥಾಯ್ತಾ? ಪ್ರಬಂಧ 4 ಮಾರ್ಕ್ಸಿಗೆ ಕೇಳ್ತಾರೆ, ಡೌಟೇ ಇಲ್ಲ. ಒಟ್ಟಿನಲ್ಲಿ ನಿಮಗೆ 3 ಪ್ರಬಂಧ ಕೊಡ್ತಾರೆ. ಅದರಲ್ಲಿ ನೀವು ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀಬೇಕು. ನೋಡಿ, ವೆರಿ ಇಂಪಾರ್ಟೆಂಟು. ಜನಸಂಖ್ಯೆ ಕಿ ಸಮಸ್ಯೆ ಇದನ್ನು ಕೇಳ್ಬೋದು, ಅಥವಾ ಪರ್ಯಾವರಣ ಕಿ ರಕ್ಷಾ ಕೇಳ್ಬೋದು, ಇಲ್ಲ ಬೇರೋಜ್ಗಾರಿ ಕೇಳ್ಬೋದು. ಈ 3 ಕೂಡ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು. ಅವ್ರು ಪಾಯಿಂಟ್ಸ್ ಕೊಡ್ತಾರೆ, ಅರ್ಥ ಬರೀ ಕೊಡ್ತಾರೆ. ಆಮೇಲೆ ಜನಸಂಖ್ಯೆಯ ವೃದ್ಧಿಗೆ ಕಾರಣ ಅವರು ಪರಿಣಾಮ ಬರೀಬೇಕು. ಆಮೇಲೆ ನಿಯಂತ್ರಣ ಬರಬೇಕು, ಉಪಸಂಹಾರ, ಈ ರೀತಿ ಅವ್ರೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ ಬಿಟ್ಟು ಬೇರೆನೇ ಬರೀಬೇಕು, ಅರ್ಥ ತಿಳ್ಕೊತೀನಿ. ಆಮೇಲೆ ಪರ್ಯಾವರಣ ಕಿ ರಕ್ಷಾ ಪ್ರಸ್ತಾವನಾ ಅವ್ರ ಅರ್ಥ ಬರೀಬೇಕು. ಆಮೇಲೆ ರಕ್ಷಾ ಕಿ ಉಪಾಯ ಉಪಸಂಹಾರ. ಬೇರೋಜ್ಗಾರಿ ಪ್ರಸ್ತಾವನಾ ಅವ್ರ ಅರ್ಥ, ಬೇರೋಜ್ಗಾರಿ ಕೆ ಕಾರಣ, ಬೇರೋಜ್ಗಾರಿ ಕೆ ದೂರ ಕರ್ನೆ ಕೆ ಉಪಾಯ, ಉಪಸಂಹಾರ. ನೋಡಿ, ಪ್ರಸ್ತಾವನಾ ಉಪಸಂಹಾರ ಕಡ್ಡಾಯ ಬರೀಬೇಕು. ನೋಡಿ ಯಾವತ್ತು ಮಾರ್ಕ್ಸ್ ಕೊಡ್ತಾರೆ, ಪ್ರಸ್ತಾವನೆಗೆ 1 ಮಾರ್ಕ್ಸು, ವಿಷಯ ವಿಸ್ತಾರಕ್ಕೆ 2 ಮಾರ್ಕ್ಸು, ಉಪಸಂಹಾರಕ್ಕೆ 1 ಮಾರ್ಕ್ಸು, ಈ ರೀತಿ ಮಾರ್ಕ್ಸನ್ನು ಕೊಡ್ತಾರೆ. ನಂತರ ನಿಮ್ಲಿಖಿತ್ विषय के बारे में पत्र लिखिए. पत्र बरवनिಗೆ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. सरकार देते हुए 3 दिनों की छुट्टी के लिए कक्षा अध्यापक के नाम पत्र लिखिए. ಅಥವಾ ಮುಖ್ಯ अध्यापक ಕೇಳ್ಬೋದು, ಕಕ್ಷಾ ಅಧ್ಯಾಪಕ ಕೇಳ್ಬೋದು, ಅಥವಾ ಮುಖ್ಯ अध्यापक ಕೇಳ್ಬೋದು. ಅಥವಾ ಕ್ವಶನು, अपनी पढ़ाई के बारे में बताते हुए पिताजी को एक पत्र लिखिए. ಇದು ಕೂಡ 5 ಮಾರ್ಕ್ಸ್ಗೆ. ಸೊ ಅಥವಾ ಕ್ವಶನ್ ಮೇಲೆ ಒಂದು ಅಫೀಸಿಯಲ್ ಪರ್ಸ್ನಲ್ಲು ವ್ಯವಹಾರಿಕ ವ್ಯಕ್ತಿ 2 ಇರ್ತವೆ. ನಿಮಗೆ ಯಾವ್ದು ಈಸಿ ಅದನ್ನು ಬರಬೇಕು. ನೋಡಿ, ಪೇಶಕ ಪಥ ಅರ್ಧ ಮಾರ್ಕ್ಸು, ಈ ರೀತಿ ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಅಥವಾ ಕ್ವಶನು,
ಪಾರಿವಾರಿಕ ಪಾತ್ರ ಎರಡೂ ಕೂಡ ನೋಡ್ಕೊಳ್ಳಿ ಯಾವ ರೀತಿ ಮಾಡಿಸ್ಕೊಡ್ತಾರೆ ಅಂತ. ಸೊ ಇಷ್ಟು ಒಂದು ಕ್ವಶನ್ ಪೇಪರು ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ರಿಪೀಟ್ ಆಗ್ಬೋದು. ಇದ್ರ ಜೊತೆಗೆ ಹಿಂದಿ ಮೇಲೆ ಒಂದು ಹೊತ್ತು ಆ್ಯಡ್ ಆಗ್ತೀನಿ, ಒಂದು ಕ್ವಶನ್ ಇರುತ್ತೆ ಆ್ಯಡ್ ಆಗ್ತೀನಿ, ಅದು ನೋಡ್ಕೊಳ್ಳಿ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ ಆಗ್ತೀನಿ, ಇಂಪಾರ್ಟೆಂಟ್ ಪ್ರಶ್ನೆ ಹಾಕಿರ್ತೀನಿ. ನಿಮಗೆ ಯಾವುದು ಇಷ್ಟ ಆಗ್ತದೆ, ಯಾವುದು ಈಸಿ ಅನಿಸುತ್ತೆ ಅದನ್ನು ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ, ಜೊತೆ ಕಮೆಂಟ್ ಮಾಡಿ. ನಿಮಗೆ ಬೇರೆ ಯಾವ ವಿಷಯಗಳು ಬೇಕು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಚಾನಲ್ ನಿಮಗೆ ಎಲ್ಲ ಇರ್ತವೆ, 9th ಮಾಡಿದೆ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.